ಪ್ರಜ್ಞೆ ಬಂದ್ರೆ ನನ್ಗೇನಾಯ್ತು ಅಂತ ಕೇಳ್ತಾರೆ. ಅವ್ರ ಕಣ್ ಬಿಡೋಷ್ಟ್ರಲ್ಲಿ ಅವ್ರ ಮುಂದೆ ಇರ್ಬೇಕು. ಬಾರಮ್ಮ ಹೋಗೋಣ, ಬನ್ನಿ. ಬರ್ತೀನಿ ಸ್ವಾಮಿ, ಬರ್ತೀನಿ ಶಾಸ್ತ್ರಿಗಳೇ. ಬಾರಮ್ಮ. ಶಾಸ್ತ್ರಿಗಳೇ, ಯಾವಾಗ್ಲೂ ದೇವರನ್ನೇ ಜಪಿಸ್ತಾ ಇರೋ ನಮ್ಮ ಜೀವನದಲ್ಲಿ ಇದೇ ಮೊದಲನೇ ಸಲ ನನಗೆ ನೋವಾಗ್ತಾ ಇದೆ. ಅವಳ ಮರಣ ನಮ್ಮನ್ನ ನೋಯಿಸ್ತಾ ಇದೆ. ಅವಳ ಮರಣ ನಮ್ಮನ್ನ ನೋಯಿಸ್ತಾ ಇದೆ. ಸಾವನ್ನ ಕೂಡ ಸಂತೋಷದಿಂದ ಸ್ವೀಕರಿಸೋದಕ್ಕೆ ಪರಮ ಯೋಗಿಗಳಿಗೆ ಮಾತ್ರ ಸಾಧ್ಯ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಧೈರ್ಯ. ಅವಳು ಖಂಡಿತವಾಗ್ಲೂ ಯೋಗಿನೇ. ಅವಳು ಸಾಧ್ವಿ ಶಾಸ್ತ್ರಿ, ಮಹಾಸಾಧ್ವಿ. ನಿತ್ಯ ಅಂದ್ರೆ ಸುಮ್ನೆನಾ? ನಮ್ಮ ವಿಲನ್ಸ್ ಮರ್ಯಾದೆ ಕಾಪಾಡ್ದೇಮಾ. ಯಾವಾಗ್ಲೂ ಹೀರೋ ಹೀರೋಯಿನ್ಸೆ ಗೆಲ್ಲೋದು ಬೋರ್ ಆಗೋಗಿತ್ತು. ಈ ವಿಜಯ ಕಿಕ್ ಕೊಡ್ತು. ಇನ್ಮೇಲೆ ನಿಜವಾದ ಕತೆ ಶುರುವಾಗತ್ತೆ. 2 ದಿನದಲ್ಲಿ ಸಾಯ್ತೀನಿ ಅನ್ನೋ ಭಯ, ನೋವು ಒಂದ್ ಕಡೆ, ಆ ವಿಷಯನ ಜೈಗೆ ಹೇಳೋಕಾಗ್ದಿರೋ ಪರಿಸ್ಥಿತಿ ಒಂದ್ ಕಡೆ. ಸಾಯೋ ಮೊದ್ಲೇ ಗಂಗಾ 2 ದಿನ ನರಕ ಅನುಭವಿಸ್ತಾಳೆ. ಗಂಗಾ ಬಗ್ಗೆ ನೀವು ಇಷ್ಟು ಚೀಪ್ ಆಗಿ ಹೇಗೆ ಯೋಚನೆ ಮಾಡ್ತೀರಾ? ಅವಳು ಗಂಗಾ, ಅಲಮೇಲು ಗಂಗಾ ಜೈಸೂರ್ಯ. ನೀವ್ ಅಂದ್ಕೊಂಡಿದ್ದೇನು ಅವಳು ಮಾಡಲ್ಲ. ಹಾಯಾಗಿ ಸಂತೋಷವಾಗಿರ್ತಾಳೆ. ಅದೇನಮ್ಮ, ಸಾವು ಬರುತ್ತೆ ಅಂದ್ರೆ ಯಾರಾದ್ರೂ ಹೆದರ್ತಾರಲ್ವಾ? ಆದ್ರೆ ಗಂಗಾ ಹೆದ್ರಲ್ಲ, ಭಯ ಪಡೋ ಜಾತಿ ಅಲ್ಲ ಅವಳು. ಯಾಕೆ? ಗಂಗಾ ಮನುಷ್ಯಳೇ ಅಲ್ವಾ? ಜ್ವರನೋ ತಲೆನೋವು ಬಂದ್ರೆ 4 ದಿನದಲ್ಲಿ ಕಡಿಮೆ ಆಗತ್ತೆ ಅನ್ಬೋದು. ನೇರವಾಗಿ ಪ್ರಾಣನೇ ಹೋಗುತ್ತೆ ಅಂದ್ರೆ ಭಯ ಪಡದೆ ಹೇಗಿರ್ತಾರಮ್ಮ? ಕೆಲವ್ರ ಜೀವನ ಅಷ್ಟೇ, ಮನಸಾರೆ ಅಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಗಂಗಾ ಜೀವನ ಕೂಡ ಅಷ್ಟೇ. ಅವಳಿಗೆ ಏನು ಪೂರ್ತಿಯಾಗಿ ಸಿಗಲ್ಲ, ಎಲ್ಲ ಅರ್ಧ ಅರ್ಧನೇ. ಕೋಟೀಶ್ವರಿಗೆ ಮಗಳಾಗಿ ಹುಟ್ಟಿದ್ಲು, ಆದ್ರೆ ದರಿದ್ರ ಅವಳನ್ನ ಹೊತ್ಕೊಂಡು ಹೋಯ್ತು. 20 ವರ್ಷದ ನಂತರ ಮತ್ತೆ ಬಂದ್ಲು. ನನ್ ಪ್ಲೇಸಲ್ಲಿ ನಡ್ಸೋಕ್ ಒಪ್ಕೊಂಡ್ಲು. ಆ ಆಕ್ಟಿಂಗ್ ನ ಎಂಜಾಯ್ ಮಾಡೋಷ್ಟ್ರಲ್ಲಿ ಆ ನಾಟಕನ ನಿಜ ಮಾಡ್ಬೇಕಾಯ್ತು. ಅವಳಿಗೆ ತನ್ನ ಹೆತ್ತ ತಾಯಿ ಯಾರು ಅಂತ ಗೊತ್ತಾಯ್ತು, ಆದ್ರೆ ಅದನ್ನ ಹೊರಗಡೆ ಹೇಳೋಕ್ಕಾಗ್ದಿರೋ ಪರಿಸ್ಥಿತಿ. ಜೈಗೆ ಹೆಂಡತಿ ಆದ್ಲು, ಆದ್ರೆ ಜೀವನ ಪೂರ್ತಿ ಹೆಂಡತಿ ಆಗಿರೋಕ್ಕಾಗ್ತಿಲ್ಲ. ಜೈಯಿಂದ ತಾಯಿ ಆದ್ಲು, ಆದ್ರೆ ತನ್ನ ಮಗುವಿಂದ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ದಿರೋ ಪರಿಸ್ಥಿತಿ. ಆ ಮಗು ಅಮ್ಮ ಅಂತ ಕರೆದ್ರು ಕೇಳಿಸ್ಕೊಳ್ಳೋದಿಕ್ಕೆ ಅವಳೇ ಇರಲ್ವಲ್ಲ. ಬೇಕಾದ್ರೆ ಮನೆಗೆ ಹೋಗಿ ನೋಡಿ, ಇಷ್ಟು ಹೊತ್ತಿಗೆ ಅವಳು ನಗ್ತಾ ಇರ್ತಾಳೆ.
ನಾವು ನಂಬಲ್ಲ ನಿತ್ಯ. ಗಂಗಾ ಬಿಕ್ಕಿ ಬಿಕ್ಕಿ ಅಳೋದು. ದೇವಿಪುರನೂ ಇಲ್ಲ, ಯಾವ ಪುರನೂ ಇಲ್ಲ. ನಾನು ಎಲ್ಲೂ ಹೋಗಲ್ಲ, ಏನು ಮಾಡಲ್ಲ, ಮನೇಲೇ ಇರ್ತೀನಿ. ಇದೇ ವೈಕುಂಠ, ಇದೇ ಕೈಲಾಸ ಅಷ್ಟೇ. ಏನ್ರಿ, ಈ ಜ್ಯೂಸ್ ಕುಡೀರಿ. ನಿನಗೆ ಯಾಕಂಗ ಈ ಕೆಲ್ಸ? ಅಯ್ಯೋ ರಾಮ, ಕಟ್ಕೊಂಡ್ ಗಂಡಂಗೆ ಹಣ್ಣಿನ ರಸ ಮಾಡೋದ್ ಕೂಡ ಒಂದ್ ಕೆಲ್ಸನಾ? ಏನ್ ಅಂತ ಕಷ್ಟ ಪಡ್ತಿದೀನಿ ಅಂತ? ಹೊಟ್ಟೆಲ್ ಬೇಬಿ ಇದೆಯಲ್ವಾ? ನಿಮ್ ತಲೆಗೆ ಬ್ಯಾಂಡೇಜ್ ಇದೆ, ಅದು ನನ್ನಿಂದ. ಮೊದ್ಲು ಈ ಜ್ಯೂಸ್ ಕುಡೀರಿ, ಆರ್ ಹೋಗುತ್ತೆ. ಆ, ಅಯ್ಯೋ ನನ್ ಬುದ್ಧಿಗಿಷ್ಟು. ಆರ್ ಹೋಗೋಕೆ ಇದೇನಾದ್ರೂ ಕಾಫಿನಾ ಟೀನಾ? ಜ್ಯೂಸ್ ಅಲ್ವಾ? ತಗೊಳ್ಳಿ. ನೋಡಿ ಅಜ್ಜಿ, ನಿಮ್ಗೀಗ್ಲೇ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀವು ಆ ದೇವಿಪುರದ ಹೆಸರು ಎತ್ತಬಾರ್ದು. ಆ ಊರವ್ರಿಗೆ ಏನಾದ್ರೂ ಬೇಕಾದ್ರೆ ಇಲ್ಲಿಗೆ ಬಂದು ತಗೊಂಡೋಗೋದಿಕ್ ಹೇಳಿ. ನಾವು ಮಾತ್ರ ಆ ಊರಿಗೆ ಹೋಗ್ಬಾರ್ದು. ಅತ್ತೆ, ನಿಮಗೂ ಹೇಳ್ತಾ ಇದ್ದೀನಿ, ಅಪ್ಪಿ ತಪ್ಪಿನೂ ನೀವು ಆ ದೇವಿಪುರದ ನೆನ್ಪು ಮಾಡ್ಕೋಬಾರ್ದು. ಮರ್ತು ಬಿಡಿ. ಆ ಊರನ್ನ, ಆ ಗುಡಿನ, ಆ ಜನನ ಎಲ್ಲ ಮರ್ತು ಬಿಡಿ. ಫೈನಲಿ ನಿನ್ ದೇವಿಪುರಕ್ಕೆ ಹೋಗಿದ್ದು ಒಳ್ಳೇದೇ ಆಯ್ತು ಅನ್ನೋ. ಹೌದ್ರಿ.